ಇಷ್ಟಕ್ಕೂ ಅವನಮ್ಮ ಮನೇಲಿಲ್ಲ. ಅವನಿಗಿವತ್ತು ಸ್ಕೂಲು ಇಲ್ಲ. ಸುಮ್ನೆ ಮನೇಲಿ ಕೂತ್ಕೊಂಡ್ರೆ ಕೂತ್ಕೊಳ್ಳೋ ಸ್ವಭಾವದವನು ಅಲ್ಲ. ಕೇಳು ಅಂದ್ರೂ ಕೇಳಲ್ಲ. ಅದಕ್ ಬದ್ಲಾಗಿ ಇವನನ್ ಕರ್ಕೊಂಡ್ ಹೋಗಿ ಆ ಮನೇಲಿ ಬಿಟ್ರೆ ದಿನ ಪೂರ್ತಿ ಲಕ್ಕಿ ಜೊತೆ ಆಡ್ತಾನೆ ಇರ್ತಾನೆ. ನೀನೇನು ಯೋಚನೆ ಮಾಡ್ಬೇಡ, ಭಾಗ್ಯ ಮ್ಯಾನೇಜ್ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ವಿನುನ್ ಕರ್ಕೊಂಡ್ ಹೋಗು, ಏನೂ ತೊಂದ್ರೆ ಇಲ್ಲ. ಏನಾಯ್ತು ಸಂಯುಕ್ತ? ಏನು ತಿಂದೇನೆ ಯೋಚನೆ ಮಾಡ್ತಾ ಇದೆಯಲ್ಲ? ನನಗ್ ನೆನ್ನೆಯಿಂದ ಇಂಡಿಯನ್ ಫುಡ್ ಅಷ್ಟೇನ್ ಇಷ್ಟ ಆಗ್ತಿಲ್ಲ ಆಂಟಿ. ಖಾರ ಕಮ್ಮಿ ಇದ್ರೆ ಉಪ್ಪು ಜಾಸ್ತಿ ಇರುತ್ತೆ, ಉಪ್ಪು ಕಮ್ಮಿ ಇದ್ರೆ ಖಾರ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಫುಡ್ ಹೇಗಿದೆಯೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ಸಲ ಟೇಸ್ಟ್ ಮಾಡಿದ್ರೇನೆ ಅಲ್ವಾ ಗೊತ್ತಾಗೋದು? ಎಕ್ಸಾಕ್ಟ್ಲಿ ಆಂಟಿ, ಚೆನ್ನಾಗಿ ಹೇಳಿದ್ರಿ. ಓಕೆ, ಐಲ್ ಟ್ರೈ. ಯಾಕೆ ಹಾಕ್ ಸುಮ್ನಾಗ್ಬಿಟ್ಟೆ? ಇಂಡಿಯನ್ ಫುಡ್ ಗಂಟ್ಲಲ್ಲಿ ಇಳಿತಿಲ್ವಾ? ಇಂಡಿಯನ್ ಫುಡ್ ಗಂಟ್ಲಲ್ಲಿ ಇಳಿಯೋದಷ್ಟೇ ಅಲ್ಲ, ನಾಲ್ಗೆ ಮೇಲಿರೋ ಟೇಸ್ಟ್ ಬರ್ಡ್ಸ್ ಕುಣಿದಾಡ್ತಿದೆ. ಮೈಂಡ್ ಬ್ಲೋಯಿಂಗ್ ಆಂಟಿ. ಇಷ್ಟಕ್ಕೂ ಯಾರು ಕುಕ್ ಮಾಡಿದ್ದು? ನಾನೇನಮ್ಮ. ವಾವ್! ಮನೇಲಿ ಕೆಲ್ಸದವ್ರು ಇದ್ರೂ ಕೂಡ ನೀವ್ ಅಡ್ಗೆ ಮಾಡ್ತೀರಾ? ಎಲ್ಲಾರ್ಗೂ ಮಾಡಲ್ಲಮ್ಮ, ಆದ್ರೆ ಬೇಕಾದವ್ರು ಅಂತ ಅನಿಸ್ದಾಗ ನಾನ್ ಮಾಡೋದನ್ನ ಯಾರೂ ತಡೆಯಕ್ಕಾಗಲ್ಲ. ನಾನ್ ನಿಮಗ್ ಬೇಕಾದವಳು ಅಂತ ಅನ್ನಿಸ್ತಾ ಆಂಟಿ? ಹೇಳಿದ್ನಲ್ಲಮ್ಮ, ಸಾಕ್ಷಾತ್ ನನ್ ಸೊಸೆನೆ ನನ್ ಮುಂದೆ ಬಂದಿರೋ ಹಾಗನ್ನಿಸ್ತಾ ಇದೆ. ಕೂತ್ಕೊಂಡಿರೋದು ನಿಮ್ ಸೊಸೆನೇ ದೊಡ್ಡಮ್ಮ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಬೇಕಾದವಳು ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರತ್ತೆ. ನನ್ನ ಅತ್ತೆ ನನ್ ಜೊತೆ ಹೇಗಿರ್ಬೇಕು ಅಂದ್ಕೊಂಡಿದ್ನೋ ಈಗ ನೀವ್ ಹಾಗೇ ಇದ್ದೀರಾ ಅತ್ತೆ. ಆಗ ನಿಮ್ ಅಭಿಮಾನನ ಪಡ್ಕೊಳೋಕಾಗ್ಲಿಲ್ಲ, ಈಗ ಪಡ್ಕೋತಾ ಇದ್ದೀನಾದ್ರೆ ಪರಿಸ್ಥಿತಿ ಕಟ್ಟಿರೋ ಗೋಡೆಗಳ ಹಿಂದೆ ನಿಂತು ಹೋಗಿದ್ದೀನಿ. ಇದನ್ನೊಂದ್ ಸ್ವಲ್ಪ ತಿನ್ನೋಡಮ್ಮ, ತುಂಬಾ ಚೆನ್ನಾಗಿರತ್ತೆ. ಇದು ಅಂದ್ರೆ ನನ್ ಸೊಸೆಗೆ ತುಂಬಾ ಇಷ್ಟ. ಅಕ್ಕ, ನಿನ್ನ ಆಸೆ ಪಡೋದು ಅಷ್ಟೇ. ಈ ಹುಡುಗಿಗೆ ಭಾಗ್ಯ ಹೋಳಿಗೆ ಇದೆ ಅಷ್ಟೇ. ಭಾಗ್ಯ ಅಭ್ಯಾಸಗಳಿಗೆ ಅಭಿರುಚಿಗೆ ತಕ್ಕ ಹಾಗೆ ತಿನ್ಬೇಕು ಅನ್ನೋ ರೂಲ್ ಏನೂ ಇಲ್ವಲ್ಲ. ಅಯ್ಯೋ ಆಂಟಿ, ನನಗ್ ಪಾಲಕ್ ಸೊಪ್ಪಿನ ಸಾರು ಅಂದ್ರೆ ತುಂಬಾ ಇಷ್ಟ. ನೋಡುದ್ಯಾ ದೇವಯಾನಿ, ಸಂಯುಕ್ತಾಗೂ ಕೂಡ ನಮ್ ಸೊಸೆ ಅಭಿರುಚಿಗಳೇ ಇದೆ. ಅರವಿಂದ, ಇವಳು ನಮ್ ಸೊಸೆ ತರ ಕಾಣಿಸ್ತಿರ್ಬೋದು, ಆದ್ರೆ ಇವಳು ನಿಜವಾಗ್ಲೂ ನಮ್ ಸೊಸೆ ಆಗಕ್ಕಾಗಲ್ಲ ಅಲ್ವಾ? ಪರವಾಗಿಲ್ಲ ಅಂಕಲ್, ನನ್ನ ನಿಮ್ ಸೊಸೆ ಅಂತಾನೆ ಅನ್ಕೊಳ್ಳಿ. ಸರಿ ಹೋಯ್ತು, ಸೊಸೆ ಅಂತ ಕರೀರಿ ಅನ್ಲಿಲ್ಲ. ನನ್ನ ಸೊಸೆ ಅಂತ ಕರೆಯೋ ಅಗತ್ಯ ಇಲ್ಲ. ಆಂಟಿ ಅವ್ರ ಸಂತೋಷಕ್ಕೋಸ್ಕರ ಭಾಗ್ಯ ಅಂತ ಕರೆದ್ರು ಸಾಕು. ಭಾಗ್ಯನಾ? ಹಾ, ನಿಮ್ ವೈಫ್ ಹೆಸರು ಭಾಗ್ಯ ಅಂತ ಅಲ್ವಾ? ಅದು ಅವ್ರ ವೈಫ್ ಹೆಸರು, ನೀನು ಇವ್ರ ವೈಫ್ ಅಲ್ಲ. ನಾನ್ ಇವ್ರ ವೈಫ್ ಹೌದೋ ಇಲ್ವೋ ಅನ್ನೋದನ್ನ ಪಕ್ಕಕ್ಕಿಡೋಣ. ಅವ್ರ ಥರ ಇರೋದ್ರಿಂದ
ಅವ್ರ ಹೆಸರಲ್ಲಿ ನನ್ನ ಕರೆಯೋದು ದೊಡ್ಡ ತಪ್ಪೇನೂ ಅಲ್ವಲ್ಲ. ಇವಳೇನಾಂಟಿ ಇವಳು ಈ ಥರ ಮಾತಾಡ್ತಾ ಇದ್ದಾಳೆ? ಜಾನು ಹತ್ರ ಅಕ್ಕ ಅಂತ ಕರ್ಸಿದ್ಲು, ಅರವಿಂದ ಆಂಟಿ ಹತ್ರ ಸೊಸೆ ಅನ್ಸ್ಕೊಂಡ್ಲು. ಅಷ್ಟಕ್ಕೂ ಈ ಹುಡುಗಿ ಏನ್ ಮಾತಾಡ್ತಿದ್ದಾಳಂತೆ ಅವಳಿಗೆ ಅರ್ಥ ಆಗ್ತಿದ್ಯಾ? ಕಣ್ಣೆಲ್ದಿರೋ ಕೋಳಿ ಮರಿಗೆ ಕಣ್ಣೆಲ್ಲಿದ್ಯೋ ಕಾಲೆಲ್ಲಿದ್ಯೋ ಅಂತ ಗೊತ್ತಿಲ್ಲ ಅನ್ನೋ ಹಾಗೆ ಅಮೆರಿಕದಿಂದ ಬಂದಿರೋ ಈ ಹುಡುಗಿಗೆ ಇನ್ನೂ ಇಲ್ಲಿದ್ದು ಆಚಾರ ವಿಚಾರ ಸರಿಯಾಗಿ ಗೊತ್ತಿಲ್ಲ ಅನ್ಸತ್ತೆ. ಏನೋ ಎಲ್ಲ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ. ಟೇಸ್ಟಿಯಾಗಿದೆ ಅಂತ ಜಾಸ್ತಿ ತಿನ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಎನಿಹೌ ಐ ಲೈಕ್ ದಿಸ್ ಆಂಟಿ. ಇಲ್ಲಿವರೆಗೂ ನಿಮ್ಮ ಮನೇಲಿ ಬಿಟ್ರೆ ಎಲ್ಲೂ ನಮ್ ಇಂಡಿಯನ್ ಫುಡ್ ನನ್ಗೆ ಇಷ್ಟ ಆಗಿಲ್ಲ. ಹಾಗಾದ್ರೆ ದಿನ ನಿನ್ಗೆ ನಮ್ಮನೆ ಕಡೆಯಿಂದಾನೇ ಕ್ಯಾರಿಯರ್ ಕಳಿಸ್ತೀನಿ. ಅಯ್ಯಯ್ಯೋ, ನಿಮ್ಗೆ ಯಾಕಂಟಿ ಆಶ್ರಮ? ಹೋಗ್ಲಿ, ಬಂದು ಆರಾಮಾಗಿ ಮನೇಲಿ ಸೆಟಲ್ ಆಗ್ಬಿಡು, ದಿನ ಇಲ್ಲೇ ತಿನ್ಬೋದು. ವಾವ್ ಮನೀಷಾ, ಇಟ್ಸ್ ಅ ಗುಡ್ ಐಡಿಯಾ. ನಾನ್ ಈ ಫುಡ್ಗೋಸ್ಕರ ಏನಾದ್ರೂ ಈ ಮನೇಲಿ ಹ್ಯಾಪಿಯಾಗಿ ಇದ್ಬಿಡ್ಬೋದು. ಒಳ್ಳೆ ಫುಡ್ ತಿಂತಿದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಮ್ಮೆಲ್ಲರ ಜೊತೆ ಕಾಲ ಕಳೆಯೋ ಅವಕಾಶ ಕೂಡ ಇರುತ್ತೆ. ಇಲ್ಲೇ ಇರ್ತೀನಿ ಅಂದ್ರೆ ನಮಗಿಂತ ಸಂತೋಷ ಪಡೋರು ಬೇರೆ ಯಾರೂ ಇಲ್ಲ. ನೀನ್ ಹೇಳ್ತಾ ಇರೋದು ಚೆನ್ನಾಗೇ ಇದೆ. ಆರಾಮಾಗಿ ಇಲ್ಲೇ ಇದ್ಬಿಡ್ಬೋದಲ್ಲ. ಮೇಡಮ್, ನೀವು ಇಲ್ಲೇ ಇರ್ತೀನಿ ಅಂದರೆ ನಿಮ್ಮಪ್ಪ ಏನು ಅಂದ್ಕೊಳ್ಳಲ್ಲ. ಒಂದ್ಸಲ ಅವ್ರಿಗೂ ಫೋನ್ ಮಾಡಿ ಕೇಳೋದು ಒಳ್ಳೇದಲ್ವಾ? ಯು ಆರ್ ರಿಯಲಿ ಗ್ರೇಟ್ ಜಾನು. ಇನ್ನು ಜಾಬ್ ಜಾಯಿನ್ ಆಗಿದ್ಯೋ ಇಲ್ವೋ, ಆಗ್ಲೇ ನೀನ್ ಕೆಲ್ಸ ಮಾಡೋಕ್ ಶುರು ಮಾಡಿದ್ಯಾ. ಐ ಲೈಕ್ ಇಟ್. ಥ್ಯಾಂಕ್ ಯು ಮೇಡಮ್. ಆದ್ರೆ ಐ ಡೋಂಟ್ ಲೈಕ್ ಒನ್ ಥಿಂಗ್. ವಾಟ್ಸ್ ದ್ಯಾಟ್ ಮ್ಯಾಮ್? ಮೊದಲು ನೀನು ಈ ಮೇಡಮ್ ಅನ್ನೋದನ್ನ ಬಿಡು, ಅಕ್ಕ ಅಂತ ಕರಿ ಸಾಕು. ನಿನ್ಗೂ ಕೂಲ್ ಆಗಿರುತ್ತೆ, ನನ್ಗೂ ಕಂಫರ್ಟ್ ಇರುತ್ತೆ. ಓಕೆ ಅಕ್ಕ. ನೀನ್ ಹೇಳಿದ್ ನಿಜಾನೇ. ಒಂದ್ಸರಿ ಡ್ಯಾಡಿನ ಕೇಳಿ ತಿಳ್ಕೊತೀನಿ. ಏನಂತೀರಾ ಅಂಕಲ್? ಹೇಳಿದ್ನಲ್ಲಮ್ಮ, ನೀನ್ ನಮ್ ಜೊತೆನೇ ಇದ್ಬಿಟ್ರೆ ನಮಗ್ ತುಂಬಾ ಸಂತೋಷ ಆಗತ್ತೆ. ಒಂದು ಮಾತು ನಿಮ್ ತಂದೆನೂ ಕೇಳಿದ್ರೆ ಸರಿ ಹೋಗುತ್ತೆ. ಸರಿ, ಈಗ್ಲೇ ಫೋನ್ ಮಾಡ್ತೀನಿ. ಹಾಯ್ ಮಗಳೇ, ಹಾಯ್ ಡ್ಯಾಡ್. ಹೇಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ ಡ್ಯಾಡ್. ಹೌ ಇಸ್ ಯೋರ್ ಹೆಲ್ತ್? ಈಗ ಹೇಗಿದೆ? ನೌ ಐ ಆಮ್ ಲಿಟಲ್ ಬೆಟರ್ ಅಮ್ಮ. ಹೌದು, ಈಗ ಎಲ್ಲಿದ್ಯಾ? ಮಿತ್ರಾನಂದನ್ ಅಂತ ಬೆಂಗಳೂರಲ್ಲಿ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಇದಾರೆ ಅಂತ ಹೇಳಿದ್ನಲ್ಲ, ಹಾ. ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಇಲ್ಲಿಗೆ ಬಂದಿದ್ದೀನಿ. ಓ, ದಟ್ಸ್ ಗ್ರೇಟ್. ಡ್ಯಾಡ್, ಇವರು ಮಿತ್ರಾನಂದನ್ ಅವರ ಮದರ್ ಅರವಿಂದ ಮೇಡಮ್. ನಮಸ್ಕಾರ ರೀ. ಓಹ್, ನಮಸ್ಕಾರ. ಇವರು ಫಾದರ್ ಜಯದೇವ್ ಅವರು. ನಮಸ್ಕಾರ. ನಮಸ್ಕಾರ. ಅದು ಸರಿ ಡ್ಯಾಡ್, ನನ್ಗೊಂದ್ ಸಣ್ಣ ಪ್ರಶ್ನೆ ಶುರುವಾಗಿದೆ. ಒಂದು ಉತ್ತರ ಬೇಕು. ಏನಮ್ಮ? ಡ್ಯಾಡ್, ಅಲ್ಲಿ ಬ್ಲೂ ಸ್ಯಾರಿ ಉಟ್ಕೊಂಡಿದಾರಲ್ಲ, ಅವ್ರ ಹೆಸರು ಮನೀಷಾ. ನನ್ ಜೊತೆ ಕಾಲೇಜಲ್ಲಿ ಓದಿದಾಳೆ. ಅವಳೇ ವಿಷಯ ನೆನ್ಪಿಟ್ಕೊಂಡು ನನಗ್ ಹೇಳಿದ್ಲು. ಅವಳು ಕೂಡ ಇದೇ ಮನೇಲಿದ್ದಾಳೆ. ಇವ್ರೆಲ್ರೂ ಜೊತೆ ನನ್ನ ಕೂಡ ಇಲ್ಲೇ ಇದ್ಬಿಡು ಅಂತ ಒಂದೇ ಒತ್ತಾಯ. ನಾನ್ ಏನ್ ಮಾಡ್ಲಿ ಡ್ಯಾಡ್? ಇದು ನಿನಗೆ ಒಳ್ಳೆ ಅವಕಾಶ ಕಣಮ್ಮ. ನಾನ್ ಕೂಡ ಹಾಗೆ ಅನ್ಕೊಳ್ತಿದ್ದೆ ಡ್ಯಾಡ್. ಅವಕಾಶನ? ಅವಕಾಶ ಅಂದ್ರೆ? ಏನಿಲ್ಲಮ್ಮ, ಅವಳಿಗೆ ಇಂಡಿಯನ್ ಫುಡ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಈ ತರ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು ಅಂದ್ರೆ ಇನ್ನೂ ಇಷ್ಟ. ಇವೆರಡು ಅವಳಿಗೆ ಅಮೆರಿಕದಲ್ಲಿ ಸಿಗ್ಲಿಲ್ಲ. ಅಟ್ಲೀಸ್ಟ್ ಈಗ್ಲಾದ್ರೂ ಅವಳ ಆಸೆ ಈಡೇರ್ಲಿ ಅಂತ. ಅದಕ್ಕೆ ನಾನು ಆ ರೀತಿ ಹೇಳಿದ್ನಮ್ಮ.
ಹಾಗಾದ್ರೆ ನಿಮ್ ಹುಡುಗಿ ನಮ್ಮ ಮನೇಲಿರೋದಕ್ಕೆ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅಂತ ಆಯ್ತು. ನನಗೆ ಯಾವ ಅಭ್ಯಂತರನೂ ಇಲ್ಲ. ನನ್ನ ಮಗಳು ಒಬ್ಳೆ ಆ ಬಂಗ್ಲೆಲಿರೋದಕ್ಕಿಂತ ನಿಮ್ಮೆಲ್ಲರ ಜೊತೆ ಸೇರಿ ಒಟ್ಟಿಗಿದ್ರೆ ನಾನು ನಿಶ್ಚಿಂತೆಯಾಗಿರ್ತೀನಿ. ಸರ್, ನಿಮ್ಮ ಒಪ್ಪಿಗೆ ಇದೆ ಅಲ್ವಾ? ಹಾ ಒಪ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅಮ್ಮ, ನಾನು ನಿನಗೆ ಹೇಳಿದ್ದೆಲ್ಲ ನಿನಗೆ ನೆನಪಿದ್ಯಾ? ನೀನು ನಿನ್ನ ಜೀವನದಲ್ಲಿ ಸೋಲ್ಬಾರ್ದು. ಅಡೆತಡೆಗಳನ್ನು ದಾಟಿ ನಿನ್ನ ಗುರಿನ ಸಾಧಿಸ್ಬೇಕು. ನಿನ್ನಿಂದ ದೂರ ಆಗಿದ್ನಲ್ಲ, ಮತ್ತೆ ನೀನು ಪಡ್ಕೋಬೇಕು. ಅರ್ಥ ಆಯ್ತಾ? ಅದಕ್ಕೆ ಅಲ್ವಾ ಡ್ಯಾಡ್ ಇಲ್ಲಿಗೆ ಬಂದಿದ್ದು? ಐ ಮೀನ್ ಅದಕ್ಕೆ ಅಲ್ವಾ ಇಂಡಿಯಾಗೆ ಬಂದಿದ್ದು? ಆಲ್ ದಿ ಬೆಸ್ಟ್ ಅಮ್ಮ. ಟೇಕ್ ಕೇರ್. ಓಕೆ, ಥ್ಯಾಂಕ್ ಯು ಡ್ಯಾಡ್. ಬಾಯ್. ಬಾಯ್ ಬಾಯ್. ಇನ್ಮುಂದೆ ನೀನು ನಮ್ ಜೊತೆನಲ್ಲೇ ಇರ್ತೀಯ. ನನಗ್ ತುಂಬಾ ಖುಷಿ ಆಗ್ತಾ ಇದೆಯಮ್ಮ. ಜಾನು, ನೀನ್ ಯಾವಾಗ್ಲೂ ನನ್ ಜೊತೆಲೇ ಇರ್ಬೇಕು. ಅದಕ್ಕೆ ಸ್ಪೆಷಲ್ ಆಗಿ ಲೇಡಿ ಪಿ ಆಗಿ ನಿನ್ನ ಇಟ್ಕೊಂಡಿದೀನಿ. ಸೊ ನೀನ್ ಅಲ್ಲಿ ಇಲ್ಲಿ ಇರ್ತೀನಿ ಅಂದ್ರೆ ಆಗಲ್ಲ. ನೀನ್ ಕೂಡ ಇಲ್ಲಿಗೆ ಶಿಫ್ಟ್ ಆಗ್ಬಿಡು. ಸರಿ ಅಕ್ಕ, ನೀನ್ ಹೇಳ್ದಾಗೆ ಮಾಡ್ತೀನಿ. ದಟ್ಸ್ ಗ್ರೇಟ್. ತಿನ್ನಿ ತಿನ್ನಿ. ವಿನು, ನಿಮ್ಮನೆ ಬಂತು. ನಮ್ಮನೆನಾ? ಅದೇನ್ ಬಾಬಾ, ನಮ್ಮನೆ ನಿಮ್ಮನೆ ಅಂತ ಮಾತಾಡ್ತಾ ಇದ್ದೀರಾ? ಯಾರನ್ನ ಎಲ್ಲಿ ಕಳಿಸ್ಬೇಕೋ, ಯಾವಾಗ ಯಾವ ಜಾಗಕ್ಕೆ ಸೇರಿಸ್ಬೇಕೋ ಆ ದೇವ್ರಿಗೆ ಗೊತ್ತು. ಈಗ ನಿಮ್ ತಾಯಿನ ಅವಳು ಮನೆಗೆ ಸೇರಿಸ್ದ, ಆಮೇಲೆ ನಿನ್ನೂ ಕೂಡ ಈ ಮನೆಗೆ ಸೇರಿಸ್ತಾನೆ. ಬಾಬಾ, ನಿಮ್ಮನ್ನ ಕೇಳ್ತಾ ಇರೋದು. ಈ ಮನೆ ನಮ್ಮನೆ ಹೇಗಾಗತ್ತೆ? ಲಕ್ಕಿನ ನಿನ್ ಸಿಸ್ಟರ್ ತರ ಅನ್ಕೊಂಡಿದೀಯಲ್ಲ, ಅವಳ ಮನೆನ ನಿನ್ ಮನೆ ಕೂಡ ಅನ್ಕೋ. ಅದ್ರಲ್ಲಿ ತಪ್ಪೇನಿದೆ? ಲಕ್ಕಿನ ಸಿಸ್ಟರ್ ಅಂತ ಅನ್ಕೊಂಡ್ರೆ ಸ್ವಂತ ಸಿಸ್ಟರ್ ಆಗ್ಬಿಡ್ತಾಳಾ? ಹಾಗೇನೆ ಈ ಮನೆ ಕೂಡ ನನ್ ಸ್ವಂತ ಮನೆ ಆಗ್ಬಿಡತ್ತಾ? ಕೆಲವು ಪ್ರಯಾಣಗಳು ಎಲ್ಲಿ ಕರ್ಕೊಂಡೋಗಿ ಸೇರಿಸುತ್ತೋ ಹೇಳೋಕ್ಕಾಗಲ್ಲ ವಿನು. ಬಾಬಾ, ನೀವ್ ನನ್ನನ್ನ ಚಿಕ್ಕ ಹುಡ್ಗ ಅನ್ನೋದನ್ನು ಮರ್ತು ತುಂಬಾ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದ್ದೀರಾ. ಸರಿ ಸರಿ, ಒಳಗಡೆ ಹೋಗೋಣ ಬಾ. ಏನ್ ಆಶ್ಚರ್ಯ, ಮಿತ್ರ ಅಂಕಲ್ಗೂ ನಿಮ್ಗೂ ಆಗಲ್ಲ ಅಲ್ವಾ? ನಾನ್ ಬಂದಿರೋದು ಮಿತ್ರ ಅಂಕಲ್ಗೋಸ್ಕರ ಅಲ್ಲ, ನಿನ್ನೆ ಫಂಕ್ಷನ್ ಅಲ್ಲಿ ಅಮ್ಮನ್ ತರ ಇದ್ರಲ್ಲ ಆ ಆಂಟಿಗೋಸ್ಕರ. ಓ, ಆ ಆಂಟಿ ಕೂಡ ಇಲ್ಲೇ ಇದ್ದಾರಾ? ಹೌದು, ಅಮ್ಮನ್ ತರ ಇದ್ದಾರೆ ಅಂತ ನೀನು ಅಪ್ಪಿತಪ್ಪಿ ಕೂಡ ಅಮ್ಮ ಅಂತ ಕರಿಬಾರ್ದು. ಅಮ್ಮ ಅಂತ ನೀನು ಕೂಡ ಫೀಲ್ ಆಗ್ಬಾರ್ದು. ಅವ್ರ ನಮ್ಮ ಅಮ್ಮ ಅಲ್ಲ ಅಂತ ಗೊತ್ತಾಯ್ತು ಅಲ್ವಾ? ಹಾಗಿದ್ಮೇಲೆ ಅವ್ರನ್ನ ಅಮ್ಮ ಅಂತ ಯಾಕೆ ಕರೀಲಿ? ನಾನ್ ಚಿಕ್ಕ ಹುಡ್ಗನೇ ಆಗಿರ್ಬಹುದು, ಆದ್ರೆ ಏನೂ ಗೊತ್ತಾಗ್ದಿರೋ ಚಿಕ್ಕ ಹುಡ್ಗ ಅಲ್ಲ. ವಿನು, ಸರಿ ಬಾ ಹೋಗೋಣ. ಓಕೆ ಓಕೆ, ಆಮೇಲೆ ಫೋನ್ ಮಾಡ್ತೀನಿ. ಅರ್ಜುನ್, ಹಲೋ ಅರ್ಜುನ್. ಸರ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಕೂತ್ಕೋ. ಹಾಯ್ ವಿನು, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅರ್ಜುನ್, ನಿನ್ನನ್ ಹೀಗ್ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಮಿತ್ರ ಮತ್ತೆ ನೀನು ಯಾವಾಗ್ಲೇ ನೋಡಿದ್ರು ಹಾವು ಮುಂಗುಸಿ ತರ ಇರ್ತಾ ಇದ್ರಿ. ಆದ್ರೆ ಅದ್ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಅರ್ಜುನ್. ಹೇಳಿದ್ನಲ್ಲ ಆಂಟಿ, ನಾವು ವ್ಯಾಪಾರದಲ್ಲಿ ಮಾತ್ರ ಸ್ಪರ್ಧಿಗಳು, ವೈಯಕ್ತಿಕವಾಗಲ್ಲ. ಈ ವಿಷಯದಲ್ಲಿ ನಿನ್ ಹಾಗೆ ಮಿತ್ರ ಕೂಡ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಿತ್ರ ಪರ್ಸೆಪ್ಷನ್ ಅಲ್ಲಿ ಕೂಡ ಪಾಯಿಂಟ್ ಇದೆ ಅಂಕಲ್. ಯುದ್ಧಕ್ಕೆ ಇಳಿದ್ಮೇಲೆ ಕತ್ತಿ ಹಿಡಿದು ಯುದ್ಧ ಮಾಡ್ಬೇಕ ಹೊರತು ಆರಾಮಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡಬಾರ್ದು ಅಲ್ವಾ? ಏನ್ ಅರ್ಜುನ್, ಕತ್ತಿ ಯುದ್ಧ ಅಂತ ಏನೇನೋ ಮಾತಾಡ್ತಾ ಇದ್ಯಾ?
ನಿನ್ ಬಗ್ಗೆನೇ ಮಿತ್ರ. ನನ್ನ ಜೊತೆ ಜಗಳ ಆಡದೆ ಇದ್ರೆ ನಿನಗೆ ದಿನ ಹೋಗಲ್ಲ ಅಲ್ವಾ? ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಪ್ರತಿಸ್ಪರ್ಧಿ ಅಂದ್ಮೇಲೆ ಕಾಂಪಿಟೇಷನ್ ಇರಬೇಕು, ಶತ್ರು ಅಂದ್ಮೇಲೆ ಯುದ್ಧ ಕೂಡ ಆಗ್ಲೇಬೇಕು. ಕಾಂಪಿಟೇಷನ್ ಮಾಡೋರು ಇದ್ರೇನೆ ನನಗೂ ಹಠ ಹುಟ್ಟೋದು ಮಿತ್ರ. ನೀನ್ ಎಲ್ಲೂ ತಗ್ಬೇಡ. ನೀನ್ ತಗ್ಗಿದ್ರೆ ನಂಗೆ ಟೈಮ್ ಪಾಸ್ ಆಗೋದಿಲ್ಲ. ಅಕ್ಕ ಕಂಟ್ರೋಲ್. ಅಮ್ಮನ್ ತರ ಇದ್ದಾರೆ ಅಂತ ನೀನು ಅಪ್ಪಿತಪ್ಪಿ ಕೂಡ ಅಮ್ಮ ಅಂತ ಕರಿಬಾರ್ದು. ಅಮ್ಮ ಅಂತ ನೀನು ಕೂಡ ಫೀಲ್ ಆಗ್ಬಾರ್ದು. ಏ ಅರ್ಜುನ್ ಅವ್ರೆ, ಹೌ ಆರ್ ಯು? ಐ ಆಮ್ ಗುಡ್ ಸಂಯುಕ್ತ ಅವರೇ. ಏನ್ ವಿಷಯ ಈ ಕಡೆ ಬಂದಿದ್ದೀರಾ? ನಿಮ್ಮ ಅಪಾಯಿಂಟ್ಮೆಂಟ್ ಬೇಕಿತ್ತು, ಸೊ ಕೇಳೋಣ ಅಂತ ಬಂದೆ. ಓಹೋ, ಅಪಾಯಿಂಟ್ಮೆಂಟ್ ತಗೊಂಡು ಆ ಪ್ರಾಜೆಕ್ಟ್ ಹೊಡಿಬಹುದು ಅಂತ ಪ್ಲಾನ್ ಅಲ್ಲಿ ಇದ್ದಾನನ್ಸುತ್ತೆ. ನೋಡೋಣ. ಶ್ಯೂರ್. ಇವಳು ಜಾನು, ನನ್ನ ನ್ಯೂ ಪಿ ಎ. ಇನ್ಮೇಲಿಂದ ನನ್ನ ಶೆಡ್ಯೂಲ್ಸ್ ಎಲ್ಲ ಇವಳೇ ನೋಡ್ಕೊಳ್ಳೋದು. ನಿಮ್ಗೆ ಇವಳು ಟೈಮ್ ಇಂಟಿಮೇಟ್ ಮಾಡ್ತಾಳೆ. ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು. ವೈ ನಾಟ್ ಮಿತ್ರ ಅವರೇ, ಅದನ್ನೆಲ್ಲ ಜಾನು ನೋಡ್ಕೋತಾಳೆ. ಸರಿ ಸಂಯುಕ್ತ ಅವರೇ, ನಾನು ಹೋಗಿ ಬರ್ತೀನಿ. ಯಾ, ಒಳ್ಳೇದು. ಹೋಗಿ ಬರ್ತೀನಿ. ಅಂಕಲ್, ದೇವ್ರ ಒಳ್ಳೇದ್ ಮಾಡ್ಲಿ. ಬಾಯ್ ಅಂಕಲ್. ಹಾ ಬಾವಿನು. ನೀವ್ ಹೋಗಿ ಬಾಬಾ, ನನ್ ಲಕ್ಕಿ ಜೊತೆ ಆಟ ಆಡ್ಕೊಂಡ್ ಬರ್ತೀನಿ. ಸರಿ, ಹುಷಾರು. ಮಿತ್ರ ಅಂಕಲ್, ಎಲ್ಲಿ ಲಕ್ಕಿ ಕಾಣಿಸ್ತಿಲ್ಲ ಅಲ್ವಾ? ಲಕ್ಕಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ ಕೇಳ್ತಾ ಇದೆಯೋ ಅಥವಾ ನನಗೆ ಕೋಪ ಜಾಸ್ತಿ ಮಾಡ್ಬೇಕು ಅಂತ ಕೇಳ್ತಿದ್ಯೋ? ಹೊಸ್ತಾ ಕೋಪ ಜಾಸ್ತಿ ಆಗೋ ತರ ಹೇಳ್ತಾ ಇದ್ದೀರಲ್ಲ. ನೀವ್ ಯಾವಾಗ್ಲೂ ಕೋಪದಲ್ಲೇ ಇರ್ತೀರಾ ಅಲ್ವಾ ಅಂಕಲ್? ಇವನೊಬ್ಬ ಗಂಟ್ಲಿಗೆ ಸಿಕ್ಕಾಕೊಂಡ್ರ ಅಕ್ಕಿ ಕಾಳ್ತಾರ. ಮಿತ್ರ, ಚಿಕ್ಕ ಮಕ್ಳ ಹತ್ರ ಏನು ದ್ವೇಷ ನಿಂದು? ವೀನು, ಲಕ್ಕಿ ಮೇಲೆ ರೂಮಲ್ಲಿದ್ದಾಳೆ, ಹೋಗಾಡ್ಕೊ. ತಂದೆ ಮಕ್ಕಳನ್ನ ದೂರ ಮಾಡ್ದೆ ಅನ್ನೋ ನೋವು ಇಷ್ಟು ವರ್ಷ ಇತ್ತು ಮಿತ್ರ ಅವ್ರೆ. ಆದ್ರೆ ಭಗವಂತ ಹೀಗ್ ನಿಮ್ಮನ್ ಸೇರಿಸ್ತಾನೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ ಹೀಗ್ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗತ್ತೆ. ಹಾಯ್ ಬ್ರೋ. ಹಾಯ್ ಬ್ರೋ. ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದಿದ್ದು. ನಿಮ್ಮಮ್ಮ ಕೂಡ ನಮ್ಮನೆಗ್ ಬಂದಿದ್ರು, ನೋಡಿದ್ಯಾ? ಅಯ್ಯೋ ಲಕ್ಕಿ, ಅದು ನಮ್ಮಮ್ಮ ಅಲ್ಲ, ನಮ್ಮಮ್ಮನ್ ತರನೇ ಇರೋ ಆಂಟಿ ಅಷ್ಟೇ. ಹಾಗೇನೂ ಇಲ್ಲ, ಅವರು ನಿಮ್ಮಮ್ಮನೇ. ನಮ್ಮಮ್ಮ ಹೇಗಿರ್ತಾರೆ ಅಂತ ನಂಗೆ ಗೊತ್ತಿರಲ್ವಾ? ಅವ್ರನ್ನ ಗುರ್ತು ಹಿಡಿಯೋದಕ್ ನಂಗೆ ಆಗೋದಿಲ್ವಾ? ಗೊತ್ತಿಲ್ಲ ವೀನು, ನೀನ್ ನಿಮ್ಮಮ್ಮನ ಗುರ್ತು ಹಿಡಿತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನಿಮ್ಮಮ್ಮನ ಗುರ್ತು ಹಿಡಿಬಲ್ಲೆ. ಅವ್ರ ನಮ್ಮ ಅಮ್ಮನೇ ಆಗದಿದ್ರೆ ಫಂಕ್ಷನ್ ಅಲ್ಲಿ ಯಾಕೆ ನನ್ನನ್ನ ಮಾತಾಡಿಸ್ದೆ ಹೋದ್ರು? ಅಮ್ಮ ಆಗಿದ್ರೆ ಕ್ಲೋಸ್ ಆಗಿ ಮಾತಾಡ್ಬೇಕಿತ್ತಲ್ವಾ? ಗೊತ್ತಿಲ್ಲ ವೀನು, ಅದಕ್ ಕಾರಣ ನನಗ್ ಗೊತ್ತಿಲ್ಲ. ಆದ್ರೆ ಅವ್ರು ಮಾತ್ರ ನಿಮ್ಮಮ್ಮನೇ ಅಂತ ನಂಗೆ ನಂಬಿಕೆ ಬರ್ತಾ ಇದೆ. ಒಂದ್ ಚಿಕ್ಕ ಪ್ಲಾನ್ ಮಾಡಿ ಆ ವಿಷಯ ತಿಳ್ಕೊಳ್ಳೋಣವಾ? ಬೇಡ ಲಕ್ಕಿ, ಆಂಟಿನ ಅಮ್ಮ ಅಂತ ಕರೆದು ಡಿಸ್ಟರ್ಬ್ ಮಾಡಬೇಡ ಅಂತ ಅರ್ಜುನ್ ಬಾಬಾ ಒತ್ತಿ ಒತ್ತಿ ಹೇಳಿದ್ದಾರೆ. ದೊಡ್ಡೋರ್ ಹೇಳೋ ಮಾತಿನ ಕೇಳ್ಬೇಕು ಅಂತ ನೀನೇ ಹೇಳ್ತಿರ್ತೀಯ ಅಲ್ವಾ? ಕೆಲವು ವಿಷಯದಲ್ಲಿ ಯೋಚನೆ ಮಾಡ್ಬೇಕು, ಕೆಲವು ವಿಷಯಗಳನ್ನ ನಾವೇ ಪಕ್ಕಕ್ಕಿಡ್ಬೇಕು. ಏನೋ ಲಕ್ಕಿ, ನನ್ಗದೆಲ್ಲ ಗೊತ್ತಿಲ್ಲ. ನಾನ್ ಮಾತ್ರ ಆಂಟಿನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ಕೊಂಡಿದೀನಿ. ನಿಜ ತಿಳ್ಕೊಳ್ಳೋಕೆ ನಾವೊಂದು ಪ್ರಯತ್ನ ಮಾಡ್ತಾ ಇದೀವಿ. ಅದವರನ್ನ ಡಿಸ್ಟರ್ಬ್ ಮಾಡದೆ ಹೇಗಾಗುತ್ತೆ? ಅಯ್ಯೋ, ಇದೆಲ್ಲ ಯಾಕ್ ಬೇಕು ಹೇಳು? ನಾನ್ ನಿನ್ ಜೊತೆ ಆಟ ಆಡಕ್ ಬಂದಿರೋದು. ಆಟ ಆಡ್ಕೊಂಡು ಸಂಜೆ ವಾಪಸ್ ಮನೆಗ್ ಹೋಗ್ತೀನಿ. ಮಧ್ಯದಲ್ಲಿ ಇಂಥ ದೊಡ್ಡ ಕೆಲ್ಸಗಳು, ದೊಡ್ಡೋರ್ ಮಾಡೋ ಕೆಲ್ಸಗಳು ನಮಗ್ ಬೇಕಾ ಹೇಳು? ದೊಡ್ಡವರೆಲ್ಲ ನಿಮ್ಮ ಅಮ್ಮನ್ನ ಗುರ್ತಿಟ್ಟಿಲ್ಲ ಅಂತ ಅಲ್ವಾ? ಚಿಕ್ಕವರಾಗಿರೋ ನಾವು ಪ್ರೂವ್ ಮಾಡ್ಬೇಕಾಗಿ ಬಂದಿದೆ.
ನನ್ಗ್ಯಾಕೋ ಇದೆಲ್ಲ ಬೇಡ ಅನ್ನಿಸ್ತಾ ಇದೆ ಲಕ್ಕಿ. ವಿನು, ಇದೊಂದ್ಸರಿ ನನ್ ಮಾತ್ ಕೇಳು. ಇವ್ರನ್ ಹೇಗಾದ್ರೂ ನಿಮ್ಮಮ್ಮ ಅಂತ ಪ್ರೂವ್ ಮಾಡ್ತೀನಿ. ಬಾ ಹೇಳ್ತೀನಿ. ಮನೀಷಾ, ಒಂದೊಂದ್ಸರಿ ಅರ್ಥವಿಲ್ದಿರೋ ಕೆಲ್ಸಗಳೆಲ್ಲ ಮಾಡ್ತೀಯಾ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಆಂಟಿ? ಆ ಸಂಯುಕ್ತನ ಈ ಮನೇಲೆ ಇದ್ಬಿಡು, ಬಂದು ಒಕ್ಕರ್ಸ್ಕೊ ಅಂತ ಬಾಯ್ಗ್ ಬಂದಿದ್ ಸಲಹೆನೆಲ್ಲ ಯಾಕೆ ಕೊಟ್ಟೆ? ಈಗ ನೋಡು, ಆ ಸಂಯುಕ್ತ ಈ ಮನೇಲೆ ಇರ್ತೀನಿ ಅಂತಿದ್ದಾಳೆ. ಅದ್ರ ಜೊತೆಗೆ ಆ ಜಾಹ್ನವಿನ ಕೂಡ ಇಲ್ಲೇ ಇರೋ ಹಾಗೆ ಮಾಡ್ಬಿಟ್ಲು. ಆ ಜಾಹ್ನವಿನ ನೋಡಿದ್ರೆ ಸಾಕು, ನನಗ್ ಮೈಯೆಲ್ಲ ಊರ್ದು ಹೋಗತ್ತೆ. ಅಂತದ್ರಲ್ಲಿ ಈಗ ಇಡೀ ದಿನ ಅವಳ ಮುಖ ನೋಡ್ಕೊಂಡು ಕೂತ್ಕೋಬೇಕಾ?